ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ತುಲಾ ರಾಶಿಯವರಿಗೆ ವೃತ್ತಿಯಲ್ಲಿ ವಿಶಿಷ್ಟ ಸಾಧನೆ ಇದೆ. ಈ ದಿವಸ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ನಿಮ್ಮ ಉಪಸ್ಥಿತಿ ಇಲ್ಲದೇ ಇರಲಿ, ಎರಡೂ ರೀತಿಯಲ್ಲಿ ಅನುಕೂಲ ಕಾಣತಕ್ಕಂತಹ ಸಾಧ್ಯತೆ ಚೆನ್ನಾಗಿದೆ. ಈ ದಿವಸ ಕುಟುಂಬದಲ್ಲೂ ಸಹಕಾರ ಸಿಗುತ್ತೆ, ಹೆಚ್ಚಿನ ಅನುಕೂಲಗಳಿದ್ದಾವೆ. ಸ್ವಲ್ಪ ಗಂಟಲ ಬಾಧೆ ಸೂಚಿಸ್ತಾ ಇದೆ. ಸೇವಕರು ಕೈ ಕೊಟ್ಬಿಡ್ತಾರೆ ಈ ದಿವಸ. ಶನಿವಾರ ಎಲ್ಲ ಕೆಲಸ ಅತ್ಲಾಗ ಒಂದು ಕಡೆಗೆ ಹಾಕ್ಬಿಟ್ಟು ನಾನು ಎಮ್ದೆಗೆಲ್ಲ ಹೊರಗೆ ಹೋಗಿ ತಿರುಗಾಡ್ಕೊಂಬರೋಣ ಅಂದರೆ ಆಗಲ್ಲ. ಆ ಥರದ್ದೊಂದು ತೊಡಕಾಗುತ್ತೆ. ದುಶ್ಚಿಕ್ಕೆ ಸ್ಥಾನ ಅಂತದ್ದು ಅಚಾನಕ್ಕಾಗಿ ಒಂದು ಸಡನ್ ಒಂದು ತೊಂದರೆ ಬಂದುಬಿಡುತ್ತೆ, ಪ್ರಮಾದ ಸಿಕ್ಕಾಕ್ಕೊಳ್ತೀರ. ಇದರ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ. ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಹಣಕಾಸಿನ ತೊಂದರೆ ಇದೆ, ಆದರೆ ಹಣಕ್ಕೆ ಪರದಾಡಿಬಿಡ್ತೀರಾ, ಊಟಕ್ಕೆ ಪರದಾಡಿಬಿಡ್ತೀರಾ, ಹೊತ್ತಿಗೆ ಸರಿಯಾಗಿ ಊಟ ಆಗೋದಿಲ್ಲ ಈ ದಿವಸ. ಆ ಥರದ್ದೊಂದು ಲಕ್ಷಣ ಇದೆ. ಹಾಗಾಗಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ, ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡಿ, ಅದು ನಿಮಗೆ ಸ್ವಲ್ಪ ಕಾಪಾಡುತ್ತೆ. ಇನ್ನು ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಪರಿಶ್ರಮ ಇದೆ. ಏನಪ್ಪ ಇಯರ್ ಎಂಡಿಗೆ ಬಂದು ನಿಂತಿದ್ದೀನಿ, ಆದರೆ ಕೆಲಸವೇ ಮುಗಿತಾ ಇಲ್ಲ, ಬೇಗ ಮನೆಗೆ ಹೋಗೋಣ ಅಂತಂದರೆ ಆ ಥರದ್ದೊಂದು ಸಂಕಟ ಈ ದಿವಸ ನಿಮಗೆ ಹೆಚ್ಚಿನ ಪರಿಶ್ರಮ ಸೂಚಿಸ್ತಾ ಇದೆ. ಜೊತೆಗೆ ಆಪ್ತರು ಈ ದಿವಸ ಮನಸ್ಸಿಗೆ ಬೇಸರ ಮಾಡ್ತಾರೆ, ದೂರ ಆಗ್ತಾರೆ. ಈ ಥರದ್ದೆಲ್ಲ ಲಕ್ಷಣ ಇದೆ. ನಿಮಗೆ ಮಕ್ಕಳ ಸಹಾಯ ಸಮಾಧಾನ ಅದರಿಂದ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಳ್ತೀರಾ. ಒಂದು ಫೋನ್ ಕಾಲ್ ಮಾಡಿ ಏನೋ ಒಂದು ಆ ಥರದೊಂದು ಸಮಾಧಾನದ ಮಾತಾಡಿದ್ರೆ ಅದೇ ಒಂದು ಸಮಾಧಾನ ಆಗುತ್ತೆ. ಚೆನ್ನಾಗಿದೆ ಆ ಮಟ್ಟಿಗೆ. ಈ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ. ಇನ್ನು ಮಕರ ರಾಶಿಯವರು ಈ ದಿವಸ ಲಾಭವೂ ಇದೆ, ನಷ್ಟವೂ ಇದೆ. ಎರಡೂ ರೀತಿಯ ಫಲಗಳಿದ್ದಾವೆ. ಶುಭಾಶುಭ ಮಿಶ್ರವಾಗಿದೆ. ಸಂಗಾತಿಯಿಂದ ಸಹಕಾರ, ಪ್ರೀತಿ ಪ್ರೇಮಗಳಲ್ಲಿ ತುಂಬ ಒಂದು ಹೊಸ ನವಿರಾದ ಅನುರಾಗ ಅರಳುತ್ತೆ. ಚೆನ್ನಾಗಿದೆ ಈ ದಿವಸ. ಆ ಮಟ್ಟಿಗೆ ದಾಂಪತ್ಯದಲ್ಲಿ ಸಾಮರಸ್ಯ ಸಿದ್ಧಿ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ನೀರನ್ನು ಆಶ್ರಯಿಸಿರ್ತಕ್ಕಂಥ ವ್ಯಾಪಾರಿಗಳಿಗೆ ತುಂಬ ಉತ್ಕೃಷ್ಟವಾದ ಫಲ ಸೂಚಿಸ್ತಾ ಇದೆ. ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಅದು ಅನಗತ್ಯ ಖರ್ಚುಗಳನ್ನು ತಪ್ಪಿಸುತ್ತೆ. ಇನ್ನು ಕುಂಭರಾಶಿಯವರಿಗೆ ಲಾಭದಾಯಕವಾಗಿದೆ. ವೃತ್ತಿಯಲ್ಲಿ ವಿಶೇಷವಾದ ಫಲ ಸಿಗಲಿಕ್ಕೆ, ಅನುಕೂಲ ಉಂಟಾಗಲಿಕ್ಕೆ ಅವಕಾಶಗಳಿದ್ದಾವೆ. ಈ ದಿವಸ ಅಷ್ಟೇನು ಹೆಚ್ಚಿನ ಶ್ರಮ ಇಲ್ಲದ ಕೆಲಸಗಳು ನಿಮಗೆ. ಇನ್ನು ನಿಮ್ಮ ರಾಶಿಯನ್ನು ಚಂದ್ರನೂ ಚೆನ್ನಾಗಿದ್ದಾನೆ. ಹೀಗಾಗಿ ಯಾವುದೇ ತೊಡಕುಗಳಿಲ್ಲ. ಯಾರು ಶತ್ರುಗಳು ಇತ್ಯಾದಿ ಈ ಥರದ್ದು ಏನು ಬಾಧೆಗಳು ಅದೆಲ್ಲ ಆ ಥರದ ತೊಡಕುಗಳೇನು ಕಾಣ್ತಾ ಇಲ್ಲ. ಆಹಾರ ವ್ಯತ್ಯಾಸ ಮಾಡ್ಕೊಳ್ಳೋ ಸಾಧ್ಯತೆ ಇರ್ತದೆ. ಜಂಕ್ ಫುಡ್, ಹೊರಗಿನ ಆಹಾರ ಅದು ನಿಮಗೆ ಮುಳುವಾಗಬಹುದು. ಸ್ವಲ್ಪ ಹುಷಾರಾಗಿರಿ ಆಹಾರದ ವಿಚಾರದಲ್ಲಿ. ಪ್ರಾರ್ಥನೆಗೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಕಿರಿಕಿರಿ ಇದೆ ಈ ದಿವಸ. ವಿಪರೀತವಾದ ಕೆಲಸದ ಹೊರೆ, ಅದರಿಂದ ಹೊರಗೆ ಬರಲಿಕ್ಕಾಗದೆ ಆ ಸುಳಿಯಲ್ಲಿ ಸುತ್ತಿ ತಲೆ ಸುತ್ತು ಬರುತ್ತೆ. ಅಷ್ಟು ಇದೆ ನಿಮಗೆ ಈ ದಿವಸ. ಆದರೆ ಸಹೋದ್ಯೋಗಿಗಳ ಸಹಕಾರ ಸಿಗುತ್ತೆ, ಯೋಚನೆ ಮಾಡಬೇಡಿ. ಇನ್ನು ಪಂಚಮ ಸ್ಥಾನ ಚೆನ್ನಾಗಿದೆ. ಹೀಗಾಗಿ ಬುದ್ಧಿಶಕ್ತಿ ಇರ್ತದೆ. ಹೀಗಾಗಿ ಯಾವ ಕೆಲಸ ಹಗುರ ಮಾಡ್ಕೊಳ್ಳಿಕ್ಕೆ ಯಾವ ಟೆಕ್ನಿಕನ್ನು ಬಳಸಬೇಕು ಅದು ನಿಮಗೆ ಚೆನ್ನಾಗಿದೆ. ಅದನ್ನು ಬೇಗ ಹುಡುಕ್ತೀರ, ಪತ್ತೆ ಹಚ್ತೀರ, ಚೆನ್ನಾಗಿರುತ್ತೆ. ಇನ್ನು ಮಕ್ಕಳಿಂದ ಸಹಾಯ ಚೆನ್ನಾಗಿದೆ ಈ ದಿವಸ. ನಂಬಬಹುದು, ಯಾರನ್ನಾದರೂ ನಂಬಿ ಒಂದು ಹೊಸ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಅಂತಂದರೆ ಅದು ಅನುಕೂಲ ಸೂಚನೆ ಸಿಗ್ತಾ ಇದೆ. ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಅಂದರೆ ಓಂ ನಿಶ್ಚಲಾಯ ನಮಃ. ಈ ಮಂತ್ರವನ್ನು ಹೇಳ್ಕೊಂಡ್ರೆ ದೃಢತೆ ಬರುತ್ತೆ. ಕೆಲಸದಲ್ಲಾಗಲಿ ಯಾವುದಾದ್ರು ಒಂದು ಡಿಸಿಷನ್ ತೊಗೋಬೇಕು ಅಂತಂದರೆ ಒಂದು ದೃಢತೆ ಬರುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ನಮ್ಮ ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.